ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ನಿಮಗೆ ಮೊದಲು ನಿನ್ನೆ ಮೊನ್ನೆ ಬಂದಿಲ್ಲ ಫ್ರೆಂಡ್ಸ್ ವ್ಲಾಗು. ಸ್ವಲ್ಪ ಕೆಲಸ ಜಾಸ್ತಿನೇ, ಬೆಳಗ್ಗೆ 6 ಗಂಟೆಗೆ ಹೋಗೋದು, ಹಾಗಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ನನಗೆ ಕೆಲಸ ಮಾಡ್ತಾ ಇರೋದು ಅಲ್ಲಿ ಹೇಳಿದ್ನಲ್ಲ ನಿಮಗೆ, ಸಿಲ್ವರ್ ಯಾವುದ್ಯಾವುದರಿಂದ ಕರಗಿಸಿ ಸಿಲ್ವರ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಕೆಲಸದ ಒತ್ತಡದಲ್ಲಿ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಕರಗಿಸ್ತಾರೆ ನೋಡಿ, ಇಷ್ಟೆಲ್ಲ ಅದು ಒಲೆ ಥರ ಇರುತ್ತೆ, ಅದರಲ್ಲಿ ಕರಗಿಸ್ತಾರೆ. ತುಂಬ ಗಡಿಬಿಡಿಯಲ್ಲಿದ್ದೀನಿ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಬೇಗನೆ ಸ್ಯಾಂಪಲಾಗಿ ಮನೆಗೆ ಹೋಗ್ತಿದ್ವಿ ನೋಡಿ. ಸ್ಯಾಂಪಲಾಗಿ ವೀಡಿಯೋ ತೆಕ್ಕೊಂಡಿದ್ದೀನಿ. ಅಲ್ಲಿ ಕೆಲಸಕ್ಕೆಲ್ಲ ಕೂಡ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗೋಲ್ಲ ಫ್ರೆಂಡ್ಸ್. ಏನಕ್ಕಂದರೆ ಕಂಪನಿ ಏನು ಓನರ್ ಇರ್ತಾರಲ್ಲ ಅವರಿಗೆ ಗೊತ್ತಿಲ್ಲ. ಏನಕ್ಕಂದರೆ ಯಾರಿಗಾದರೂ ಭಯ ಆಗುತ್ತೆ ಫ್ರೆಂಡ್ಸ್. ಏನಕ್ಕಂದರೆ ಅದು ಹೊಗೆ ಬರುತ್ತಲ್ಲ, ಸೊ ಇವಾಗ ಜಾಸ್ತಿ ಚಿಕ್ಕ ಮಕ್ಕಳಿಗೆ ಅದು ಸ್ಮೆಲ್ ಆಗಬಾರಲ್ಲ, ಹಾಗಾಗಿ ದೂರ ಒಂದು ಥರ ಜಂಗಲ್ ಕೂಡ ಇದೆ, ಅಲ್ಲಿ ಶಿಫ್ಟ್ ಮಾಡಿರೋದು. ಅದು ಕೂಡ ವೀಡಿಯೋದ ಮೂಲಕ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಅವ್ರದ್ದು ಅನಿಸಿಕೆ ಫ್ರೆಂಡ್ಸ್. ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ನಾನು ಕೂಡ ಜಾಸ್ತಿ ಕೇಳಿಲ್ಲ. ಅವರು ಕೂಡ ಕೇಳಿದ್ರು ಬೇಡ ಅಂತಾರೆ ಅಂತ ನಂಗೆ ಗೊತ್ತು. ಹಾಗಾಗಿ ಮನೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಅಲ್ಲಿಂದ ಅಂದರೆ ಮನೆಗೆಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿ ನಿದ್ದೆ ಮಾಡೋಕ್ಕೆ ಎಷ್ಟು ಕೆಲಸಕ್ಕೆ ಹೋಗೋರಿಗೆ ಎಷ್ಟು ಕಷ್ಟ ಇರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ, ಮನೆಗೆ ಹೋಗುವಾಗ 5:30 ಆಗ್ತಾಯಿದೆ. ಮನೆಗೆ ಬಿಟ್ಟಿದ್ದು 5:30ಗೆ. ಮನೆಗೆ ಎಷ್ಟು 5 ಗಂಟೆ ಅಂದರೆ 6 ಗಂಟೆ ತನಕ ಮನೆಯಲ್ಲಿ ಇರ್ತೀವಿ. ಮನೆಗೆ ಹೋದಾದಮೇಲೆ ಮತ್ತೆ ಎಲ್ಲ ಬೆಳಗ್ಗೆದು ಕೆಲಸ ಹಾಗೆ ಬಿಟ್ಟು ಬರ್ತೀವಲ್ಲ ಫ್ರೆಂಡ್ಸ್. ಆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡಿ ಊಟ ಮಾಡಿ ನಿದ್ದೆ ಮಾಡೋಷ್ಟರಲ್ಲಿ 10-11 ಆಗ್ತಾಯಿದೆ ಫ್ರೆಂಡ್ಸ್. ಟೈಮೇ ಸರಿ ಹೋಗ್ತಾ ಇಲ್ಲ. ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ನನಗೆ. ಮೇನ್ ಹೇಳಬೇಕಂದ್ರೆ ಟೈಮ್ ಸಿಗ್ತಾ ಇಲ್ಲ, ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಅವಾಗವಾಗ ವೀಡಿಯೋ ಬ್ಲಾಗ್ ಮಾಡ್ತಾಯಿರ್ತೀನಿ ನೋಡಿ, ರೀಲ್ಸ್ ಮಾಡ್ತಾಯಿರ್ತೀನಿ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ದಿವಸನೇ, ಜಾಸ್ತಿ ಏನಿಲ್ಲ. ಅಲ್ಲಿ ಮತ್ತು ಕಂಟಿನ್ಯೂ ರೀಲ್ಸ್ ಆಗಲಿ ಮತ್ತು ವ್ಲಾಗ್ ಆಗಲಿ ಬರ್ತಾ ಇರುತ್ತೆ. ಇವಾಗ ಮನೆಗೆ ಹೋಗಿ ಸ್ನಾನ ಮುಗಿಸಿ ಅಡುಗೆ ಮಾಡಾದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ತುಂಬ ಲೇಟ್ ಆಗಿದೆ ಆಲ್ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಿನ್ನೆ ವ್ಲಾಗ್ ಬಂದಿದ್ದು ನೋಡಿ, ಅಂದರೆ ನಿನ್ನೆ ವ್ಲಾಗ್ ಬಂದಿದ್ದು ನೋಡಿ ತುಂಬ ರೆಸ್ಪಾನ್ಸು, ಚೆನ್ನಾಗಿ ಕಮೆಂಟ್ ಕೂಡ ಹಾಕಿದ್ದೀರ. ತುಂಬ ಖುಷಿ ಆಯಿತು ಫ್ರೆಂಡ್ಸು. ಹಾಗೆ ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವ್ಲಾಗ್ ಏನಿಲ್ಲ ಫ್ರೆಂಡ್ಸ್, ಮೇನ್ ಅಂದರೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ನನಗೆ ವ್ಲಾಗ್ ಸ್ವಲ್ಪ ಕಡಿಮೆ ಬರ್ತಾಯಿದೆ, ರೀಲ್ಸ್ ಕೂಡ ಕಡಿಮೆ ಬರ್ತಾಯಿದೆ. ಜಾಸ್ತಿ ದಿನ ಏನಿಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಅನ್ಕೋಬೋದು, ರೀಲ್ಸ್ ಕೂಡ ತುಂಬ ಜನ ಕಮೆಂಟ್ ಬಂದಿದೆ ನನಗೆ, ನೋಡಿದ್ದೀನಿ. ನಾನು ಕೆಲಸಕ್ಕೆ ಹೋಗ್ತಾ ಕೂಡ ಅವಾಗ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ, ಅದು ಕೂಡ ವೀಡಿಯೋ ಬರ್ತಾಯಿದೆ. ಯಾವ ರೀತಿ ಮನೆಯದು ವ್ಲಾಗ್ ಆಗಲಿ, ಅಡುಗೆದು ರೆಸಿಪಿ ಅಷ್ಟೇ ಬರ್ತಿಲ್ಲ, ಮಿಕ್ಕಿದ್ದು ಎಲ್ಲ ಬರ್ತಾಯಿದೆ. ಅಂದರೆ ಕೆಲಸ ಮಾಡೋದು ವೀಡಿಯೋ ಅಷ್ಟೇ. ಮಕ್ಕಳದು ಸ್ಕೂಲು ಹೋಗುವಾಗ ಅದು ವೀಡಿಯೋ ಕೂಡ ಒಂದು ಮಾಡಿಲ್ಲ. ಮಾಡ್ತೀನಿ ಫ್ರೆಂಡ್ಸ್. ಒಂದು 10 ದಿವಸ ಹೋಗ್ತೀನಿ ಅಷ್ಟೇ, ಜಾಸ್ತಿ ಏನು ಹೋಗಲ್ಲ. ಅಲ್ಲಿವರೆಗೂ ಸ್ವಲ್ಪ ಕೆಲಸದ ಮೇಲಿಂದ ಜಾಸ್ತಿ ವ್ಲಾಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಕೆಲಸಕ್ಕೆ ಹೋಗಿ ಬಂದು ಮನೆಯಲ್ಲೆಲ್ಲ ಕ್ಲೀನಿಂಗ್ ಅಂದರೆ ಬಟ್ಟೆ ಒಗ್ದು ಮತ್ತು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡಿದ್ದೀನಿ. ಏನು ಅಡುಗೆ ಅಂದರೆ ಬಗಾರ್ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಸ್ಪೆಷಲ್ ಏನೂ ಇಲ್ಲ, ಬರೋದೇ ಲೇಟ್ ಆಗಿತ್ತು ಫ್ರೆಂಡ್ಸ್, ಹಾಗಾಗಿ ಬಗಾರ್ ರೈಸ್ ಊಟ ಮಾಡ್ತಾಯಿದ್ದೀವಿ. ಹಾಗೆ ತುಂಬ ಜನರು ಕಾಯ್ತಿರ್ಬೋದು ರೀಲ್ಸಿಗೆ, ಕಾಯಿರಿ ಫ್ರೆಂಡ್ಸ್. ಆದರೆ ಆದಷ್ಟು ಸದ್ಯದಲ್ಲೇ ಮಾಡ್ತಾ ಇರ್ತೀನಿ ರೀಲ್ಸು, ನೋಡಿ ಸಪೋರ್ಟ್ ಮಾಡಿ. ಹಾಗೆ ಮಧ್ಯ ವ್ಲಾಗ್ ಕೂಡ ಬರುತ್ತೆ ಕೆಲಸದ್ದು, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಬನ್ನಿ ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್. ಆಲ್ರೆಡಿ ಲೇಟ್ ಆಗಿದೆ, ಜಾಸ್ತಿ ಮಾತು ಹೇಳಲ್ಲ ನಾನು. ವ್ಲಾಗು ಮಧ್ಯ ಬರುತ್ತೆ, ರೀಲ್ಸು ಕೂಡ ಮಧ್ಯ ಬರುತ್ತೆ. ಜಾಸ್ತಿ ಏನಿಲ್ಲ, ಒಂದು 10 ದಿವಸ ಅಷ್ಟೇ. ಓಕೆನಾ ಫ್ರೆಂಡ್ಸ್? ಇವಾಗ ಊಟ ಮಾಡಿ ಮತ್ತೆ ನಾಳೆ ಕೆಲಸಕ್ಕೆ ಹೋಗುವಾಗ ಅಂದರೆ ಕೆಲಸದ ಮೇಲೆ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಊಟಕ್ಕೆ ಏನೇನು ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಬಗ್ಗರ್ ರೈಸು ಮತ್ತು ಬೆಳಗ್ಗೆದ್ದು ಸಾಂಬಾರಿದೆ ಫ್ರೆಂಡ್ಸು, ಸ್ವಲ್ಪ ಜಾಸ್ತಿನೇ ಇದೆ. ಅವ್ರಿಗೆ ಎಗ್ಗು ಬೇಕು ಅಂದರೆ ಎಗ್ಗು ಕುದಿಸಿದ್ದೀನಿ. ಒಂದು ಒಡೆದೋಗಿತ್ತು ಫ್ರೆಂಡ್ಸ್, ಹಾಗಾಗಿ ಅದಕ್ಕೆ ಆಮ್ಲೆಟ್ ಮಾಡಿದ್ದೀನಿ.
ಊಟ ಮಾಡಲಿಕ್ಕೆ ಅಂದರೆ ಎಷ್ಟು ಬೇಗ ಬಂದು ಕೆಲಸದಿಂದ ಬಂದು ಮನೆ ಕಸ ಎಲ್ಲ ಹೊಡೆದು ಅಂದರೆ ಬೆಳಗ್ಗೆ ಎಲ್ಲ ಕಸ ಎಲ್ಲ ಹೊಡೆದು ಹೋಗ್ತೀನಿ. ಆದರೂ ಮನೆಗೆ ಬಂದು ಸಂಜೆ ಒಂದು ಸರ್ತಿ ಕಸ ಹೊಡೆದು ಮತ್ತೆ ಪಾತ್ರೆಗಳೆಲ್ಲ ಜಾಸ್ತಿ ಇರುತ್ತೆ, ಪಾತ್ರೆ ಎಲ್ಲ ತೊಳೆದು ಮತ್ತು ಬಟ್ಟೆ ಒಗೆದು ಸ್ನಾನ ಮಾಡಿ ಮುಗಿಸ್ಲಿಕ್ಕೆ ಡೈಲಿ 8 ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್. 8 ಗಂಟೆ ಆದಮೇಲೆ ಮತ್ತೆ ಅಡುಗೆ ಮಾಡೋದು, ಊಟ ಮಾಡೋದು, ಮತ್ತೆ ಅಡುಗೆ ಮಾಡಿದ್ದು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ನಿದ್ದೆ ಮಾಡಲಿಕ್ಕೆ 10-11 ಆಗ್ತಾಯಿದೆ ಫ್ರೆಂಡ್ಸ್. ಹಾಗಾಗಿ ಅದರಲ್ಲೇ ಟೈಮ್ ಸಿಗ್ತಾಯಿಲ್ಲ ಜಾಸ್ತಿ. ಮೇನ್ ಹೇಳಬೇಕಂದ್ರೆ ಒಂದು ಸ್ವಲ್ಪ ದಿವಸನೇ ಹೋಗ್ತೀನಿ ಫ್ರೆಂಡ್ಸ್, ಜಾಸ್ತಿ ಏನೂ ಹೋಗಲ್ಲ. ಏನು ಸ್ವಲ್ಪ ಡೈಲಿ ಹೋದರೆ ಮತ್ತು ನನಗೆ ಪ್ರಾಬ್ಲಮ್ ಆಗುತ್ತೆ, ಯೂಟ್ಯೂಬ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ದಿವಸ ಅಂದರೆ ಒಂದು ಮಕ್ಕಳು ಸೆಲವು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ನೋಡ್ತೀನಿ. ಇವಾಗ ಏನು ರೈಸ್ ಅಂದರೆ ಕುಕ್ಕರ್ದು ಅದು ಕೊಂಡು ಹೋಗಿದ್ದೆಲ್ಲ ಫ್ರೆಂಡ್ಸ್, ಈ ಥರ ಐಡಿಯಾ ಮಾಡಿ ತೆಗಿತಾ ಇದ್ದೀನಿ. ನಿಮಗೂ ಕೂಡ ನೋಡಿ ತೋರಿಸ್ತಾ ಇದ್ದೀನಿ. ಅಂದರೆ ಕೆಲವೊಬ್ಬರದು ಈ ಥರ ಡ್ಯಾಮೇಜ್ ಆಗಿದ್ದರೆ ಈ ಥರ ಯೂಸ್ ಮಾಡಿ. ಇವಾಗ ನೋಡಿ ಬಗರ್ ರೈಸ್ ಅಂತೂ ರೆಡಿ ಆಗಿದೆ ಆಲ್ರೆಡಿ. ಸೂಪರ್ ಆಗಿದೆ ಫ್ರೆಂಡ್ಸ್. ಏನೂ ಇಲ್ಲ ಜಾಸ್ತಿ, ಅದಕ್ಕೆ ತರಕಾರಿಗಳು ಕೂಡ ಜಾಸ್ತಿ ಆ್ಯಡ್ ಮಾಡಿಲ್ಲ ನಾನು. ಈರುಳ್ಳಿ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಮೇನ್ ಹೇಳಬೇಕಂದ್ರೆ ಈರುಳ್ಳಿಯಲ್ಲೇ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಇವಾಗ ನೋಡಿ ಈ ಥರ ಆಗಿದೆ. ಇವಾಗ ಎಲ್ರಿಗೂ ಊಟ ಕೊಡ್ತೀನಿ ಫ್ರೆಂಡ್ಸ್. ಊಟ ಕೊಟ್ಟು ಮತ್ತೆ ಬ್ಲಾಗೊಂದಿಗೆ ಸಿಗ್ತೀನಿ. ಇವಾಗ ಊಟ ಮಾಡ್ತೀವಿ ಫ್ರೆಂಡ್ಸ್. ತುಂಬ ಲೇಟಾಗಿದೆ ಆಲ್ರೆಡಿ. ಬೆಳಗ್ಗೆದು ಸಾಂಬಾರಿದೆಲ್ಲ ಅದ್ರ ಜೊತೆ ಊಟ ಮಾಡ್ತೀವಿ. ಮಕ್ಕಳು ಕೂಡ ಊಟ ಮಾಡ್ತಾಯಿದ್ದಾರೆ, ನಾನು ಕೂಡ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಬ್ಲಾಗೊಂದಿಗೆ ಕೆಲ್ಸಕ್ಕೆ ಹೋದವರಿಗೆ ತುಂಬ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್. ಮನೆಗೆ ಬಂದು ಈ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಏನು ಮಾಡಲಿಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಊಟ ಮಾಡ್ತೀನಿ. ಊಟ ಎಲ್ಲ ಮಾಡಾದ್ಮೇಲೆ ಮತ್ತೆ ನಾಳೆ ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರಿ ಫ್ರೆಂಡ್ಸ್. ಏನಕ್ಕಂದರೆ ರೀಲ್ಸು ಅದು ಕೂಡ ಡೈಲಿ ಮಾಡ್ಲಿಕ್ಕೆ ಆಗ್ತಾಯಿಲ್ವಲ್ಲ, ಅದಕ್ಕಾಗಿ ರಿಕ್ವೆಸ್ಟ್ ಅಂತ ಇದ್ದೀನಿ ನಿಮಗೆ. ಓಕೆನಾ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೆ ಎಲ್ಲರಿಗೂ ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ.